ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ ಮಾಡುವ ನಮಸ್ಕಾರ. ಎಲ್ಲ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ರಾಜ್ ಟೆಕ್ ಮಣಿ ಅಂತ ಯೂಟ್ಯೂಬ್ ಚಾನಲ್ಗೆ ಸರ್ಚ್ ಮಾಡಿದರೆ ಸಿಗುತ್ತೆ. ಎಲ್ಲ ನೋಟಿಫಿಕೇಶನ್ ನಿಮಗೆ ನೆಕ್ಸ್ಟ್ ಬರುವಂಥ ಎಲ್ಲ ಸಿಗುತ್ತೆ. ಇವತ್ತು ಬಂದುಬಿಟ್ಟು ನಾವು ಯಾವುದ್ರ ಬಗ್ಗೆ ಟಾಪಿಕ್ ಮಾಡ್ತಾ ಇದ್ದೇನೆ ಅಂದರೆ, ನಿಮಗೆ ಯೂಟ್ಯೂಬ್ನಲ್ಲಿ ಇಂಕ್ರೇಜ್ ಮಾಡುವ ಸಬ್ಸ್ಕ್ರೈಬ್ ಆಗಿರ್ಬೋದು, ಇಲ್ಲ ವಾಚ್ ಟೈಮ್ ಆಗಿರ್ಬೋದು, ಇಲ್ಲ ವ್ಯೂವರ್ಸ್ನ ಯಾವ ಥರ ಇಂಕ್ರೇಜ್ ಮಾಡೋದು, ಅದರ ಪ್ಲ್ಯಾನಿಂಗ್ ಮತ್ತು ಯಾವ ಥರ ಇಂಕ್ರೇಜ್ ಮಾಡಬೇಕಂತ ಹೇಳ್ಕೊಡ್ತೀನಿ, ಓಕೆನಾ. ಇವಾಗ ಎಕ್ಸಾಂಪಲ್ ಬಂದುಬಿಟ್ಟು ತುಂಬ ಯೂಟ್ಯೂಬಲ್ಲಿ ಟ್ರೆಂಡ್ ಆಗಿರ್ತಿ ಯಾವುದು, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಮಾಡ್ತಾರೆ, ದುಡ್ಡು ಕೊಟ್ಟು ಯೂಟ್ಯೂಬ್ನ ಸಬ್ಸ್ಕ್ರೈಬ್ನ ಇಂಕ್ರೇಜ್ ಮಾಡ್ತಾರೆ ತುಂಬ ಜನ. ಇಲ್ಲಾಂದರೆ ಯಾವುದು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದೇ ಇಂಕ್ರೇಜ್ ಮಾಡ್ತಾರೆ. ದಯವಿಟ್ಟು ಆ ಥರ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನೀವು ಸ್ವಂತ ಓನಾಗಿ ಕಂಟೆಂಟ್ನ ರೆಡಿ ಮಾಡಿ, ವೀಡಿಯೋನ ಅದನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿ. ಆ ವಿಡಿಯೋ ಏನಾಗಿರಬೇಕು, ನಿಮ್ಮದೇ ಓನ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಅದು ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿದೆಯಾ ಅಂತ ಅದು ನೀವು ತಮ್ಮದಾಗಿ ರೆಡಿ ಮಾಡಿ ಆ ಯೂಟ್ಯೂಬ್ನಲ್ಲಿ ಪಬ್ಲಿಷ್ ಮಾಡಿ, ಓಕೆನಾ. ಆದಮೇಲೆ ನಿಮ್ಮದು ಅದು ಇಂಕ್ರೇಜ್ ಆಗುತ್ತೆ. ಇನ್ನೂ ನೋಡಿದರೆ ವ್ಯೂವರ್ಸ್ನ ಕಂಪ್ಲೀಟ್ ಮಾಡುತ್ತೆ, ಮತ್ತು ವಾಚ್ ಟೈಮ್ನ ಕಂಪ್ಲೀಟ್ ಮಾಡುತ್ತೆ. ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ನ ಆಗಿರ್ಬೋದು, ಇಲ್ಲ ವಾಚ್ ಟೈಮ್ ಆಗಿರ್ಬೋದು, ಯಾವುದನ್ನು ನೀವು ಎಂಕರೇಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಓನಾಗಿ ಮಾಡ್ಕೊಳ್ಳಿ. ಮತ್ತು 1 ಇಯರ್ ಆಗಲಿ 2 ಇಯರ್ ಆಗಲಿ ಟೆನ್ಷನ್ನೇ ಬೇಡ. ಯಾಕಂದರೆ ಆರಾಮಾಗಿ ಮಾಡಿಕೊಂಡ್ರೆ ವಿತಿನ್ 6 ಮಂತ್ ಒಳಗಡೆ ನಿಮಗೆ ಮಾಡೋಕ್ಕೆ ಸಾಧ್ಯ, ಓಕೆನಾ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಇವಾಗ ದಿನಕ್ಕೆ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಇಲ್ಲ ಡೈಲಿ ಎಷ್ಟು ನಾವು ಯಾವ ಥರ ಅಪ್ಲೋಡ್ ಮಾಡಿದರೆ ನಮಗೆ ಎಂಕರೇಜ್ ಆಗ್ಬೋದು ನೋಡಿ ಫ್ರೆಂಡ್ಸ್. ಯಾವ ಥರ ಅಂದರೆ, ಇವಾಗ ದಿನಕ್ಕೆ ಒಂದು ವೀಡಿಯೋನ ಎಕ್ಸಾಂಪಲ್ ಮಾಡಿ, ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿ. ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಂದರೆ ತಿಂಗಳಿಗೆ ನಿಮಗೆ 30 ವೀಡಿಯೋಸ್ ಆಗುತ್ತೆ, ಓಕೆನಾ. 30 ವೀಡಿಯೋಸ್ ಆದರೆ ಒಂದಿನಕ್ಕೆ 1 ಸಬ್ಸ್ಕ್ರೈಬ್ ಬಂದರೆ ತಿಂಗಳಿಗೆ 30 ಸಬ್ಸ್ಕ್ರೈಬ್ ನಿಮಗೆ ಕೌಂಟಿಂಗ್ ಆಗುತ್ತೆ. ಆದಮೇಲೆ ನೆಕ್ಸ್ಟ್ ವ್ಯೂವರ್ಸ್ ಅದೇ ಥರನೇ. ಇವಾಗ ಒಂದು ವೀಡಿಯೋಲಿ 1 ವ್ಯೂವರ್ಸ್ ಬಂದರೆ ನಿಮಗೆ 1000 ಒಂದು ವೀಡಿಯೋದಲ್ಲಿ ನಿಮಗೆ 1000 ವ್ಯೂವರ್ಸ್ ಕೌಂಟಿಂಗ್ ಆಗುತ್ತೆ. 1000 ವ್ಯೂಸ್ ಕೌಂಟಿಂಗ್ ಆದರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 30 ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿರ್ತೀರ. ಆ ಅಪ್ಲೋಡದಲ್ಲೂ 1000 ಕೌಂಟಿಂಗ್ ಆದರೆ ಅಲ್ಲಿ ನಿಮಗೆ 30 ವೀಡಿಯೋಸ್ಗೆ 30,000 ವ್ಯೂವರ್ಸ್ನ ಕೌಂಟಿಂಗ್ ಮಾಡುತ್ತೆ. ಅವಾಗ 30,000 ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ವಾಚ್ ಅವರ್ಗೆ ಹೆಲ್ಪ್ ಆಗುತ್ತೆ, ಮತ್ತು ವ್ಯೂವರ್ಸು ಓಡಿರುತ್ತೆ, ಓಕೆನಾ. ಜಾಸ್ತಿ ನಿಮಗೆ ವ್ಯೂವರ್ಸು ಓಡಬೇಕು, ಇಲ್ಲ ನನಗೆ ವಾಚ್ ಟೈಮ್ ಬೇಕು ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಏನು ಮಾಡಿ ಗೊತ್ತಾ, ಒಂದು ಲೈವ್ ಹೋಗಿ, ಲೈವಲ್ಲಿ ಎಲ್ಲರ ಜೊತೆ ಒಂದು ಮಾಡಿ. ಯಾಕಂದರೆ ಸುಮ್ಮನೆ ಬಂದುಬಿಟ್ಟು ಲೈವ್ ಮಾಡಿಬಿಟ್ಟು ಸುಮ್ಮನೆ ಸೈಲೆಂಟಿಗೆ ಕೂತ್ಕೊಂಡ್ರೆ ಅವರು ನೋಡಿದವರು ಮತ್ತೆ ತಿರುಗಿ ಹೋಗಬಾರ್ದು. ಅದೇ ಥರ ಒಂದು ಕಂಟೆಂಟ್ ರೆಡಿ ಮಾಡಿಕೊಂಡು ಲೈವ್ಗೆ ಹೋಗಿ, ಓಕೆನಾ. ಅದರಲ್ಲಿ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಲೈವ್ಗೆ ಮಾಡೋಕ್ಕಾಗಲ್ಲ ಅಂದರೆ ಒಳ್ಳೆ ಚೆನ್ನಾಗಿ ಒಂದು ವೀಡಿಯೋನ ಡೈಲಿ ಅಪ್ಡೇಟ್ ಮಾಡಿ, ಅದ್ರ ಮುಖಾಂತರ ನಿಮಗೆ ವಾಚ್ ಟೈಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ, ಓಕೆನಾ. ದಯವಿಟ್ಟು ಇದೊಂದು ಆಪ್ಷನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದಾರೆ, ಹೊಸೊಬ್ಬರು ಯಾರೆಲ್ಲ ಮಾಡ್ತಾಯಿದ್ದಾರೆ ಅವ್ರಿಗೆ ಫುಲ್ಲು ನಾನು ಟ್ರೈನಿಂಗ್ ಕೊಡ್ತೇನೆ, ಓಕೆನಾ. ಓಕೆ, ನನ್ನ Gmail ID ನೀವು ಇದು ಮಾಡಿದರೆ ನಾನು ಟ್ರೈನ್ ಅಪ್ ಮಾಡ್ತೇನೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಯಾರು ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ನ ಮಾಡೋಕ್ಕೆ ಹೋಗಬೇಡಿ, ನಿಮ್ಮದೇ ಸ್ವಂತ ಓನಾಗಿ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಬಂದುಬಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.